ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜುಲೈನಲ್ಲಿ ಚುನಾವಣೆಗೆ ರೆಡಿ ಆಗಿ ವಿಜಯೇಂದ್ರಗೆ ಅಂದ್ರೆ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರಗೆ ಅಮಿತ್ ಶಾ ತುರ್ತು ಕರೆ. ಸಿಎಂ ಫೈಟ್ ರೇಸ್ ನಲ್ಲಿ ರಾಜ್ಯ ಸರ್ಕಾರವೇ ಪತನ. ಟಾರ್ಗೆಟ್ ಮೇ 20. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಒಂದು ಹಂತಕ್ಕೆ ಅಧಿಕಾರ ಹಂಚಿಕೆ ಆಗತ್ತೆ ಮತ್ತು ಸ್ಮೂತ್ ಟ್ರಾನ್ಸಿಷನ್ ಆಗತ್ತೆ. ಇನ್ನೇನು ಸಿದ್ದರಾಮಯ್ಯನವರು ತನಗೆ ರಾಜಕೀಯ ಸಾಕು, ನಾನು ನಿವೃತ್ತಿಯನ್ನು ಪಡ್ಕೊಳ್ತೇನೆ, ನಾನು ದೊಡ್ಡ ದಾಖಲೆಯನ್ನ ಮಾಡಿದ್ದೇನೆ, 17 ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದೇನೆ, ಮಾರ್ಚ್ 6ಕ್ಕೆ ದೇವರಾಜ್ ಅರಸು ಅವರ ದಾಖಲೆಯನ್ನ, ಸುದೀರ್ಘ ಕಾಲದ ಸಿಎಂ ಅವಧಿಯ ದಾಖಲೆಯನ್ನ ಮುರಿದಿದ್ದೇನೆ, ಇದೀಗ ನನಗೆ ವಯಸ್ಸಾಗ್ತಾ ಬಂತು, ಹಾಗಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಚಾಣಾಕ್ಷರಾಗಿರುವಂತ ಜೊತೆಗೆ ಪಕ್ಷವನ್ನ ಗೆಲ್ಲಿಸಿದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ನನ್ನ ಸ್ವಂತ ಇಚ್ಛೆಯಿಂದ ಪಟ್ಟಾಭಿಷೇಕವನ್ನ ಮಾಡ್ತೇನೆ ಎನ್ನುವಂತ ಮಾತನ್ನ ಹೇಳಬೇಕು ಎನ್ನುವಂತ ಮಾತು ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೂಚಿಸಿತಾ ಎನ್ನುವಂತ ಕ್ವಶನ್ ಮಾರ್ಕಿನ ನಡುವೆ ಇದೀಗ ಸಿದ್ದರಾಮಯ್ಯನವರ ಬಣ ಮತ್ತಷ್ಟು ರೊಚ್ಚಿಗೆದ್ದಿದೆ. ಒಂದು ಹಂತಕ್ಕೆ ಸ್ಮೂತ್ ಟ್ರಾನ್ಸಿಷನ್ ಆಗತ್ತೆ. ಮೇ 20ರ ಸುಮಾರಿಗೆ ಅಧಿಕಾರ ಹಿಡಿದು ಸಿದ್ದರಾಮಯ್ಯನವರು ಸಿಎಂ ಆಗಿ 3 ವರ್ಷ ಅಧಿಕಾರವನ್ನು ಪೂರೈಸ್ತಾರೆ ಮತ್ತು ಅದಾದ ನಂತರ ಎಲ್ಲವೂ ಸಲೀಸಾಗಿ ಆಗಿ ಪಟ್ಟಾಭಿಷೇಕವನ್ನು ಹಸ್ತಾಂತರ ಮಾಡ್ತಾರೆ ಅಥವಾ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅನ್ನುವಂತ ಮಾತು ಕೆಲ ದಿನಗಳ ಹಿಂದಿನಿಂದ ಕೇಳಿ ಬರ್ತಾ ಇತ್ತು. ಎಲ್ಲೇ ತನಕ ಇಡ್ಲಿ ವಡಾ ಚಿಕನ್ ಸಾಂಬಾರ್ ತನಕ ಮಾತ್ರ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಬಣ, ಅದರಲ್ಲೂ ಮುಖ್ಯವಾಗಿ ಕೆ.ಎನ್. ರಾಜಣ್ಣನವರನ್ನ ಪಕ್ಷದಿಂದ ಅಥವಾ ಸಚಿವ ಸ್ಥಾನದಿಂದ ಕಿತ್ತು ಬಿಸಾಡಿದ ನಂತರ ಅವರು ಒಂದು ಹೊತ್ತು ಅವರ ಒಂದು ಕೋಪ ನೆತ್ತಿಗೇರಿತ್ತು. ಅದಾದ ನಂತರ ನಾಯಿ ಹೇಳಿಕೆಯಿಂದ ರೊಚ್ಚಿಗೆದ್ದಂತ ಎಚ್.ಸಿ. ಮಹದೇವಪ್ಪನವರಿಗೆ ಸಿಕ್ಕಂತ ಟಾಂಗ್ ರೊಚ್ಚಿಗೆದ್ದಿತ್ತು. ಜಮೀರ್ ಅಹಮದ್ ಅವರಿಗೆ ಹೇಳಿದಂತ ಪದೇ ಪದೇ ವಾಕ್ಯ ಇದೆಲ್ಲ ಸುಮ್ಮನೆ ಇರಬೇಕು, ಮುಚ್ಕೊಂಡು ಕೂತಿರ್ಬೇಕು ಎನ್ನುವಂತ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಪದೇ ಪದೇ ಶ್ರೀಮಂತರಾಗಿರುವಂತ, ವ್ಯವಹಾರಸ್ಥರಾಗಿರುವಂತ ಮತ್ತು ಜನಪ್ರಿಯ MLA ಸಚಿವರಾಗಿರುವಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಎಲ್ಲೋ ಒಂದ್ ಕಡೆ ಪಿತ್ತ ನೆತ್ತಿಗೇರಿತ್ತು. ಜೊತೆಗೆ ಸಿದ್ದರಾಮಯ್ಯನವರ ಎಲ್ಲವೂ ನೋಡ್ಕೊಳ್ತಾ ಇರುವಂತ ದೊಡ್ಡ ಮಗನಂತಿರುವ ಮತ್ತು ಸರಿಸುಮಾರು 800 ಕೋಟಿಯಷ್ಟು ಆಸ್ತಿಯನ್ನ ಬಹಿರಂಗವಾಗಿ ಘೋಷಣೆ ಮಾಡಿದಂತ ಬೈರತಿ ಸುರೇಶ್ ಅವರಿಗೂ ಕೂಡ ಎಲ್ಲೋ ಒಂದ್ ಕಡೆ ರೊಚ್ಚಿಗೆದಿತ್ತು. ಜೊತೆಗೆ ರಾಜಕೀಯವಾಗಿ ಎದುರು ಹಾಕೊಂಡಿರುವಂತ MB ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿರುವಂತ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಎನ್ನುವುದಕ್ಕಿಂತ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡಬೇಕೆನ್ನುವಂತ ದೊಡ್ಡದಂತ ಮಹದಾಸೆ ಇತ್ತು. ಹಾಗಾಗಿ ಇದೀಗ ಎಲ್ಲವೂ ಅಂದ್ಕೊಂಡಂತೆ ನಡೀತಾ ಇಲ್ಲ, ಎಲ್ಲವೂ ಬೇರೆ ಬೇರೆ ಆಗ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಡಿ.ಕೆ. ಶಿವಕುಮಾರ್ ಅವರ ವಿರೋಧಿ ಬಣದಲ್ಲಿರುವಂತ ಸಿದ್ದರಾಮಯ್ಯನವರ ಬಣದಲ್ಲಿರುವಂತ 22 MLAಗಳು ಇದೀಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೊರಟಿದ್ದಾರೆ. ಹೊರಡುವುದರ ಜೊತೆಗೆ ತಾವು ಯಾಕೆ ಹೋಗ್ತಾ ಇದ್ದೇನು ಅಂತ ಒಂದು ಕಿಂಚಿತ್ತು ಸ್ಟೇಟ್ಮೆಂಟ್ ಕೊಡುವಂತ ಒಂದು ಹರ್ಕತ್ ಕೂಡ ಇರಲಿಲ್ಲ. ನಾನು ಹೋಗ್ತೇನೆ ಅಂತ ಕೆಲವೊಬ್ರು ಹೇಳ್ತಾರೆ, ಇಲ್ಲ ನನಗೆ ಸ್ವಲ್ಪ ಪ್ರವಾಸ ಇದೆ ಅಂತ ಹೇಳ್ತಾರೆ. ಕೆಲವೊಬ್ರು ನನ್ನ ಸ್ವಂತ ದುಡ್ಡಿನಿಂದ ಹೋಗ್ತೇನೆ ಅಂದ್ರೆ, ಕೆಲವೊಬ್ರು ಪಶುಸಂಗೋಪನೆ ಮತ್ತು ಕೃಷಿ ಚಟುವಟಿಕೆಗೆ ಅಧ್ಯಯನಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಅವ್ರು ಬಂದ್ರೆ ಬರ್ಲಿ, ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಅದು ಒಟ್ಟು ಜನ 22 ಜನ ಕೂಡ ಒಟ್ಟೊಟ್ಟಿಗೆ ಹೋಗ್ತಾರೆ. ಇದ್ರ ಅರ್ಥ ಇಷ್ಟೇ, ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟದ ಹತ್ತಿರಕ್ಕೆ ಬಿಟ್ಕೊಡ್ಲೇಬಾರ್ದು ಎನ್ನುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಮತ್ತು ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಪಟ್ಟಕ್ಕೆ ಏರಿಸುವುದಾದ್ರೆ ಸುರಸುಮಾರು ಅನೇಕ MLAಗಳು ಬಿಜೆಪಿಗೆ ಸೇರುವಂತಂದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿರುವಂತ ಅನೇಕ MLAಗಳು ಅಂದ್ರೆ ಈಗೆಲ್ಲ ಹೋಗ್ತಾ ಇದಾರಲ್ಲ ಫಾರಿನ್ ಟ್ರಿಪ್ಗೆ ಹೋದವರು, ಅವರೆಲ್ಲ ಕೂಡ ಬಿಜೆಪಿಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತು ಕೆ.ಎನ್. ರಾಜಣ್ಣನವರ ಪುತ್ರರಾದಂತ ಕೆ.ಎನ್. ರಾಜೇಂದ್ರ ಅವರ ಮುಖಾಂತರ ಅಮಿತ್ ಶಾ ಅವರಿಗೆ ಈಗಾಗಲೇ ತಲುಪಿ ಬಿಟ್ಟಿದೆ. ಅದು ಅಮಿತ್ ಶಾ ಅವರ ಜೊತೆ ನೇರವಾಗಿ ಸಂಪರ್ಕ ಇರುವಂತ ಕೆ.ಎನ್. ರಾಜಣ್ಣವರ ಪುತ್ರ ಆಗಿರ್ಬೋದು, ಬೇರೆ ಬೇರೆ ಮೂಲಗಳಿಂದ ವಿ ಸೋಮಣ್ಣವರ ಮುಖಾಂತರ ಅದು ಅಮಿತ್ ಶಾ ಅವರಿಗೆ ಪ್ರತಿನಿತ್ಯ ರವಾನೆ ಆಗ್ತಿದೆ. ಹಾಗಾಗಿ ಇದೀಗ ದೊಡ್ಡದಂತ ಸಂಶಯ ಇದೆ. ಮೇ 20ಕ್ಕೆ ಒಂದು ವೇಳೆ ಇದು ಒಂದು ಹಂತಕ್ಕೆ ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಬಣ ಮತ್ತು 3-4 ತಿಂಗಳಿದೆ. ಮಾರ್ಚ್ 6ಕ್ಕೆ 17ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅದಾದ ನಂತರ ಮಾರ್ಚ್ ಎಂಡ್ ಕೊನೆ ಆ ಅಧಿವೇಶನದೊಳಗಡೆ ಬಜೆಟ್ಗೆ ಅನುಮೋದನೆ ಕೂಡ ಸಿಗುತ್ತೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂನಲ್ಲಿದ್ದಾರೆ. ರಾಜ್ಯಗಳ ಚುನಾವಣೆ ಏಪ್ರಿಲ್ ಮೇ ಒಳಗಡೆ ರಿಸಲ್ಟ್ ಕೂಡ ಬಂದ್ಬಿಡುತ್ತೆ.
ಹಾಗಾಗಿ ನಿಮ್ಗೆ ಸಿದ್ದರಾಮಯ್ಯನವರು ಬಿಟ್ಕೊಡ್ಲೇಬೇಕಾಗತ್ತೆ. ಅದರಲ್ಲಿ ನೋ ಡೌಟ್. ನಾವು ಏನೇ ಈಗ ವಿಷಯಗಳನ್ನ ಮಂಡನೆ ಮಾಡಿದ್ರು ಕೂಡ ಮೇ ವೇಳೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಳ್ತಾರೆ. ಅದರಲ್ಲಿ ನೋ ಡೌಟ್. ಯಾರು ಏನೇ ತಿಪ್ಪರ್ಲಾಗ ಹಾಕರು ಕೂಡ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೀಗೆ ಬಣರಾಜಕೀಯ ಮಾಡೋದ್ರ ಮುಖಾಂತರ ತಮಗೆ ಒಳ್ಳೊಳ್ಳೆ ಪೋಸ್ಟ್ ಸಿಗಬಹುದು. ನಮ್ಮ ಇರೋ ಪೋಸ್ಟ್ ಅನ್ನ ಕಸ್ಕೊಳ್ದಿದ್ರೆ ಸಾಕಿನ ಅಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರ ಬಣದ ಹತ್ರ ಇದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ಲೆವೆಲ್ಗೆ ಹೈಕಮಾಂಡ್ ನಲ್ಲಿ ಹೋಲ್ಡ್ ಇಟ್ಟಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ 2029 ಸರಿಸುಮಾರು ಅಥವಾ 28 ಸಿದ್ದರಾಮಯ್ಯ ಅಂದ್ರೆ ಈಗ ಮುಖ್ಯಮಂತ್ರಿ ಆದ ನಂತರ 2028ಕ್ಕೆ ನೆಕ್ಸ್ಟ್ ಸೋತ್ರು ಅಥವಾ ಗೆದ್ರು ಕೂಡ ಅವರು ಎಐಸಿಸಿ ಅಧ್ಯಕ್ಷರಾಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರಿಗೊಂದು ಸಂಘಟನಾ ಚತುರತೆ ಇದೆ ಮತ್ತು ಬೇರೆ ಬೇರೆ ಚುನಾವಣೆಯ ರಾಜ್ಯದ ಉಸ್ತುವಾರಿ ಕೂಡ ಆಗಿದ್ರು. ತೆಲಂಗಾಣದ ಕೂಡ ಅವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ತಂತ್ರ ಕೂಡ ವರ್ಕೌಟ್ ಆಗಿತ್ತು. ಇದೀಗ ಅಸ್ಸಾಂನ ಉಸ್ತುವಾರಿ ಕೂಡ ಆಗಿದ್ದಾರೆ. ಒಬ್ಬ ಉಪಮುಖ್ಯಮಂತ್ರಿಗೆ ಒಂದು ರಾಜ್ಯದ ಚುನಾವಣೆ ಉಸ್ತುವಾರಿ ಕೊಡುದು ಅಥವಾ ಬೇರೆ ಬೇರೆ ಕಮಿಟಿಗೆ ಮೀಟಿಂಗ್ ಕರೆದು ಬಾರಿ ಅಪರೂಪ. ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಎಐಸಿಸಿ ಅವರು ಪ್ರತಿಯಾದ ಮೀಟಿಂಗು ಕೂಡ ಕರೀತಾರೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಜೊತೆ ಇದೀಗ ಅಸ್ಸಾಂನ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆ ಪುರಸ್ಕಾರ ಎಲ್ಲವೂ ಕೂಡ ಮಾಡಿ ಅಂದ್ರೆ ಪೂಜೆ ಎಲ್ಲ ಮಾಡಿ ಬೇಡ್ಕೊಂಡಲಾಗಿದೆ. ಅಸ್ಸಾಂನ ಚುನಾವಣೆ ಕೂಡ ಗೆಲ್ಲಬಹುದು. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅನ್ನುವಂತ ಒಂದು ಮುಖ ಕೂಡ ಅಲ್ಲಿ ವರ್ಕೌಟ್ ಆಗುವಂತ ಚಾನ್ಸಸ್ ಕೂಡ ಮತ್ತು ಅವರು ಪ್ರಚಾರದ ಉಸ್ತುವಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿ ಗೆಲ್ಲುವಂತ ಚಾನ್ಸಸ್ ಕೂಡ ಇದೆ. ಬಂಗಾಳದಲ್ಲಿ ಹೇಳಿಕ್ ಬರಲ್ಲ ಅಥವಾ ತಮಿಳುನಾಡಲ್ಲಿ ಕಾಂಗ್ರೆಸ್ ವಿತ್ ಮೈತ್ರಿ ಸ್ಟಾಲಿನ್ ಅವರ ಪಕ್ಷ ಗೆಲ್ಲಬಹುದು. ಹಾಗಾಗಿ ಈ ಪಂಚರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪ ಮೇಲುಗೈ ಆಗ್ಬಹುದು. ಯಾಕಂದ್ರೆ ಮೈತ್ರಿಕೂಟ ಗೆದ್ರು ಕೂಡ ಅದು ಕಾಂಗ್ರೆಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿ ಇದೆ. ತಮಿಳುನಾಡಲ್ಲೂ ಕೂಡ ಸ್ಟಾಲಿನ್ ಅವರ ಜೊತೆ ಡಿಎಂಕೆ ಮೈತ್ರಿ ಇದೆ. ಹಾಗಾಗಿ ಗೆಲ್ಲಬಹುದು. ಅಸ್ಸಾಂ ಇಂಡಿಪೆಂಡೆಂಟ್ ಆಗಿ ಗೆದ್ರೆ ಅದು ಮೂರು ರಾಜ್ಯದಲ್ಲಿ ತನ್ನ ಒಂದು ಅಧಿಕಾರವನ್ನು ಹಿಡ್ಕೊಂಡಂಗಾಗುತ್ತೆ. ಹಾಗಾಗಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆದ್ರೆ ಎಚ್.ಸಿ. ಮಹದೇವಪ್ಪನವರು, ಜಮೀರ್ ಅಹಮದ್ ಅವರು, ಹೀಗೆ ಬೇರೆ ಬೇರೆ ಎಂ.ಬಿ. ಪಾಟೀಲ್ ಅವರು, ಜಾರಕಿಹೊಳಿ ಅವರು ಅಥವಾ ಬೇರೆ ಬೇರೆಯವರು ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕಲ್ಲ ಅದನ್ನ ಮಾಡೋದ್ರ ಮುಖಾಂತರ ಮುಖ್ಯಮಂತ್ರಿ ಆದ್ರೂ ತಮ್ಮ ಒಂದು ಬಲ ಇರಬೇಕು, ನಮಗೆ ಡಿ.ಸಿ.ಎಂ ಪೋಸ್ಟ್ ಕೊಡಬೇಕು, ನಾವು ಪಕ್ಷದ ರಾಜ್ಯಾಧ್ಯಕ್ಷರಾಗಬೇಕು ಮತ್ತು ಬೇರೆ ಬೇರೆ ಒಂದು ಪಯಣವನ್ನ ತೊಟ್ಟಿದ್ದಾರೆ. ಎಲ್ಲ ಕಾರಣದಿಂದಾಗಿ ಒಂದು ಹಂತಕ್ಕೆ ರಾಜ್ಯ ಸರ್ಕಾರ ಪತನ ಕೂಡ ಆಗಬಹುದು ಎನ್ನುವಂತ ಲೆಕ್ಕಾಚಾರ. ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯನವರ ಬಣದ 30-40 ಶಾಸಕರು ರಿಜೈನ್ ಮಾಡಬಹುದು ಅಥವಾ ಬಿಜೆಪಿ ಕಡೆ ಮುಖ ಮಾಡಬಹುದು ಅಥವಾ ಅವರು ರಿಜೈನ್ ಮಾಡಿ ಬಿಜೆಪಿ ಕಡೆ ಮುಖ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆಗ ಮತ್ತೆ ಮೈನಾರಿಟಿ ಸರ್ಕಾರ ಆಗುತ್ತೆ. ಆಗ ಸರ್ಕಾರ ಬಿದ್ದು ಹೋಗಬಹುದು. ನಿಮಗೆ ಮೇ 20ರಿಂದ ಜೂನ್ ಒಳಗಡೆ ಎಲ್ಲವೂ ಕೂಡ ಆಗತ್ತೆ. ಒಂದು, ಡಿ ಕೆ ಶಿವಕುಮಾರ್ ಅವರು ಮೇ 20ಕ್ಕೆ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಸ್ವತಃ ಪಕ್ಷ ಸರ್ಕಾರವನ್ನು ಬೀಳಿಸ್ತಾರೆ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಬಣ ಮತ್ತೆ ಸರ್ಕಾರವನ್ನು ಬೀಳಿಸುತ್ತೆ. ಅಷ್ಟರ ಮಟ್ಟಿಗೆ ಸರ್ಕಾರ ಬೀಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಎಲ್ಲಾ ಗೌಪ್ಯ ಮಾಹಿತಿ ಇದೀಗ ಅಮಿತ್ ಶಾ ಅವರಿಗೆ ರವಾನೆಯಾಗಿದೆ. ಇವತ್ತು ಅಥವಾ ನಿನ್ನೆ ಅಥವಾ ಇವತ್ತು ಅವರು ತುರ್ತಾಗಿ ವಿಜಯೇಂದ್ರ ಅವರಿಗೆ ಕರೆ ಮಾಡಿ ಜುಲೈ ವೇಳೆಗೆ ನೀವು ಚುನಾವಣೆಗೆ ಸಿದ್ಧವಾಗಬೇಕು ಮತ್ತು ನಮ್ಮೆಲ್ಲ ಅಂದ್ರೆ ರಾಜ್ಯದ ಎಲ್ಲಾ ಒಂದು ಕಾರ್ಯಕರ್ತನ ಒಗ್ಗೂಡಿಸಿ ಯಡಿಯೂರಪ್ಪನವ್ರನ್ನ ರಾಜ್ಯ ಪ್ರವಾಸಕ್ಕೆ ಕಳಿಸಬೇಕು ಮತ್ತು ಎಲ್ಲಾ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಸಂಘಟನೆ ಮಾಡುವ ಮುಖಾಂತರ ಇದೀಗ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ. ಈಗೀಗ ಯುವ ರೈತ ಮೋರ್ಚಾದ ಒಂದು ಜಿಲ್ಲಾ ಅಧ್ಯಕ್ಷನ ಕೂಡ ಎಲ್ಲವೂ ಕೂಡ ಆಯ್ಕೆ ಆಗ್ತಿದೆ. ಮತ್ತೊಂದು ಕಡೆ ಜೆಡಿಎಸ್ ಕೂಡ ತಮ್ಮ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಳ್ತಿದೆ. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಒಗ್ಗಟ್ಟಾಗಿ 150ರಿಂದ 160 ಸೀಟನ್ನು ಗೆಲ್ಲಬೇಕು. ಅದು ಇವತ್ತಾದ್ರೂ ಕೂಡ ಗೆಲ್ಲಬೇಕು ಎನ್ನುವಂತ ಹಂತಕ್ಕೆ ಇದೀಗ ವಿಜಯೇಂದ್ರ ಅವರಿಗೆ ಕರೆ ಮಾಡಿ ಅಮಿತ್ ಶಾ ಅವರು ಕರೆ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ದೊಡ್ಡ ಮಾಧ್ಯಮದಲ್ಲಿ ಸದ್ದು ಮಾಡ್ತಿದೆ. ಆದ್ರೆ ಕರೆ ಮಾಡಿದ್ರೋ ಬಿಟ್ರೋ, ಕರೆ ಮಾಡಿದ್ದು ಅದು ಯಾರಿಗೆ ಹೇಳಿದ್ರು ಎಲ್ಲವೂ ಕೂಡ ಗೌಪ್ಯವಾಗಿರುತ್ತೆ. ಆದ್ರೆ ನನ್ನ ಪ್ರಕಾರ ಯಡಿಯೂರಪ್ಪನವರ ರಾಜಕೀಯ ಪ್ರವೇಶ ಆಗಿ 50 ವರ್ಷ ಆದಂತ ಕಾರಣಕ್ಕಾಗಿ ಅಮಿತ್ ಶಾ ಅವರು ಕರೆ ಮಾಡಿರುವಂತ ಎಲ್ಲಾ ಸಾಧ್ಯತೆ ಇದೆ ಮತ್ತು
ಆ ಮುಖಾಂತರ ವಿಜೇಂದ್ರ ಅವರು ಕೂಡ ಹೌದು ನೀನು ಮುನ್ನುಗ್ಗು, ನಿಮ್ಮ ತಂದೆಯವರು ಸಲಹೆಯನ್ನು ಪಡ್ಕೋ ಮತ್ತು ರಾಜ್ಯದ ದೊಡ್ಡ ದೊಡ್ಡ ಸಚಿವರು ಕೂಡ ಇವತ್ತು ರಾಜ್ಯ ಅರಮನೆ ಪ್ಯಾಲೇಸ್ಗೆ ಬಂದು ತಮ್ಮ ಒಂದು ಶುಭ ಹಾರೈಕೆಯನ್ನು ಮತ್ತು ಕಾರ್ಯಕಾರಿಣಿ ಸಮಿತಿ ಯಡಿಯೂರಪ್ಪನವರ ಒಂದು ಅಭಿನಂದನೆ ಕಾರ್ಯಕ್ರಮ ಆಗಿರ್ಬೋದು, ಮುಂದಿನ ಪ್ಲಾನ್ ಆಗಿರ್ಬೋದು, ಪಂಚರಾಜ್ಯ ಚುನಾವಣೆಗಳಲ್ಲಿನ ಸಿದ್ಧತೆ ಆಗಿರ್ಬೋದು, ಎಲ್ಲವೂ ಕೂಡ ಮುಂದಿನ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ವಿರುದ್ಧ ಯಾವ ರೀತಿ ಹೋರಾಡಬೇಕು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕಾರಿಣಿ ಸಮಿತಿಯಲ್ಲಿ ಚರ್ಚೆ ಆಗಿದೆ. ಆ ಹಂತದಲ್ಲಿ ಫೋನ್ ಬಂದಿರಬಹುದು ಮತ್ತು ವಿಜೇಂದ್ರ ಅವರು ಮತ್ತು ಯಡಿಯೂರಪ್ಪನವರಿಗೆ ಶುಭ ಹಾರೈಕೆ ಮಾಡುವ ಮುಖಾಂತರ ವಿಜೇಂದ್ರ ಅವರಿಗೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿರಬಹುದು. ಸದ್ಯವೇ ನೀವು ಎಲ್ಲಕ್ಕೂ ರೆಡಿ ಆಗಿರಿ, ರಾಜ್ಯದಲ್ಲಿ ಯಾವಾಗ ಬೇಕಾದ್ರೆ ಸರ್ಕಾರ ಪತನ ಆಗ್ಬೋದು ಮತ್ತು ಸರ್ಕಾರ ಇದ್ರೂ ಕೂಡ ಯಾವುದು ಡೆವಲಪ್ಮೆಂಟ್ ಆಗ್ತಿಲ್ಲ, ಎಲ್ಲವೂ ಕೂಡ ಕುಂಠಿತವಾಗ್ತಿದೆ. ಆ ಮಟ್ಟಿಗೆ ನೀವು ಸಿದ್ಧರಾಗಬೇಕು. ಯಾವ ಮಟ್ಟಿಗೆ ಸಿದ್ಧತೆ ಅಂದ್ರೆ ನೀವು JDS ಅನ್ನು ಕೂಡ ನೆಗ್ಲೆಕ್ಟ್ ಮಾಡಿ ಸ್ವತಂತ್ರವಾಗಿ 224 ಸೀಟನ್ನ ನಿಲ್ಲಿಸಿಕೊಂಡು ಬರುವಷ್ಟು ಮತ್ತು ಸುಮಾರು 150+ ಸೀಟನ್ನ ಗೆಲ್ಲಿಸಲೇಬೇಕು ಎನ್ನುವಂತ ಜವಾಬ್ದಾರಿಯನ್ನ ಕೊಟ್ಟಂಗಿದೆ ಅಮಿತ್ ಶಾ ಅವರ ಒಂದು ಮಾತು. ಕರೆ ಮಾಡಿದಂತೂ ಸತ್ಯ, ಆದ್ರೆ ಕರೆ ಮಾಡಿದ ಮಾತಾಡದಲ್ಲಿ ಯಾವ ವಿಚಾರ ಮಾತಾಡಿರಬಹುದು ಎನ್ನುವುದು ಇದೀಗ ತರ್ಕಕ್ಕೆ ನಿಲುಕುವುದಾದ್ರೆ ಅನೇಕ ಮಾಧ್ಯಮದಲ್ಲಿ ತುರ್ತು ಚುನಾವಣೆಗೆ ರೆಡಿಯಾಗಿ ಎನ್ನುವಂತ ಮಾತು ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಪ್ಡೇಟ್ ಆಗುತ್ತೆ ಮತ್ತು ಟಾರ್ಗೆಟ್ May 20 ಅನ್ನೋದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ರೋಚಕವಾಗಿರುತ್ತೆ. ಅಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಕಾಂಗ್ರೆಸ್ ಪಕ್ಷದ ಸರ್ಕಾರ ಉಳಿಯತ್ತಾ ಇರುತ್ತಾ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.